ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ 9 ಗ್ರಹಗಳಲ್ಲಿ ಪ್ರಮುಖ ಗ್ರಹವಾಗಿರತಕ್ಕಂತಹ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಜೂನ್ 1ನೇ ತಾರೀಕು ಮಾಡ್ತಾ ಇದ್ದಾನೆ. ಇದರಿಂದ ಒಂದಷ್ಟು ರಾಶಿಗಳಿಗೆ ಗುರುಬಲ ಬರುತ್ತೆ, ಒಂದಷ್ಟು ರಾಶಿಗಳಿಗೆ ಗುರುಬಲ ಹೋಗುತ್ತೆ. ಕುಂಭರಾಶಿಯವರ ಒಂದು ಪರಿಸ್ಥಿತಿ ಏನು? ಗುರುಬಲ ಇಲ್ಲಿವರೆಗೆ ಇತ್ತು, ಪಂಚಮ ಭಾವದಲ್ಲಿ ಇದ್ದ ಮಿಥುನ ರಾಶಿಯಲ್ಲಿ. ಈಗ ಕುಂಭರಾಶಿಯವರಿಗೆ ಗುರುಬಲ ಹೊರಟು ಹೋಗುತ್ತೆ. ಇದರಿಂದ ಏನೇನು ತೊಂದರೆಗಳು ಉಂಟಾಗಬಹುದು, ಯಾವ ಯಾವ ಕಾರ್ಯಗಳಲ್ಲಿ ಅಡೆತಡೆಗಳು ಬರಬಹುದು, ಗುರುಬಲ ಇಲ್ಲದೇ ಇರತಕ್ಕಂತಹ ಕಾರಣದಿಂದ ಜೀವನದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗಬಹುದು ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಕುಂಭರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ದರೂ, ಗುರುಬಲ ಇಲ್ಲ ಅಂತ ಒಂದು ಪ್ರಮುಖವಾಗಿ ಅದು ನಮಗೆ ಮೇಲೆ ಕಾಣತಕ್ಕಂತಹ ಒಂದು ಸಮಸ್ಯೆ. ಆದರೆ ಗುರುಬಲ ಇಲ್ಲದಿದ್ದರೂ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಅವನಿಗೆ ತನ್ನದೇ ಆದಂತಹ ದೃಷ್ಟಿ ಇರುತ್ತೆ. ಪ್ರತಿಯೊಂದು ಗ್ರಹಗಳಿಗೂ ಸಪ್ತಮ ಸ್ಥಾನವನ್ನು ನೋಡ್ತಕ್ಕಂಥದ್ದು, ಜೊತೆಯಲ್ಲಿ ಗುರುವಿಗೆ 5 ಮತ್ತು 9ನೇ ಸ್ಥಾನವನ್ನು ನೋಡ್ತಕ್ಕಂತಹ ಒಂದು ವಿಶೇಷವಾದಂತಹ ದೃಷ್ಟಿಯೂ ಕೂಡ ಇರುವುದರಿಂದ ಇದು ಕುಂಭರಾಶಿಯವರಿಗೆ ಯಾವ ರೀತಿ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಅಂದರೆ ಕುಂಭರಾಶಿಯವರಿಗೆ 10ನೇ ಮನೆಯ ಮೇಲೆ ಗುರುವಿನ ಒಂದು ದೃಷ್ಟಿ ಇದೆ, 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇದೆ, ಮತ್ತು ಧನಸ್ಥಾನವಾದಂತಹ ಮೀನರಾಶಿಯ ಮೇಲೆ ದ್ವಿತೀಯ ಸ್ಥಾನದ ಮೇಲೂ ಕೂಡ ಗುರುವಿನ ದೃಷ್ಟಿ ಇರುವುದರಿಂದ ಕರ್ಮ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಯಕ್ಕೆ ಸಂಬಂಧಪಟ್ಟಂತೆ, ಕುಟುಂಬ ಮತ್ತು ವಾಕ್ ಮತ್ತು ಧಾರ್ಮಿಕ, ಈ ಕುಟುಂಬ ವಾಕ್ ಐಶ್ವರ್ಯಕ್ಕೆ ಸಂಬಂಧಪಟ್ಟಂತೆ, ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಂತೆ, ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದಷ್ಟು ಒಳ್ಳೆಯದಾಗುವುದಕ್ಕೂ ಕೂಡ ಸಾಧ್ಯ ಇದೆ ಅನ್ನತಕ್ಕಂಥದ್ದು ಇಲ್ಲಿ ನಮಗೆ ಕಂಡು ಬರತಕ್ಕಂತಹ ವಿಷಯ. ಇದರಿಂದ ಗುರುಬಲ ಹೊರಟು ಹೋದರೂ ಕೂಡ ಗುರುವಿನ ಒಂದು ದೃಷ್ಟಿ ವಿಶೇಷವಾದಂತಹ ಸ್ಥಾನಗಳ ಮೇಲೆ ಇರುವುದರಿಂದ ಜೀವನದಲ್ಲಿ ನಾವು ಸರಿಯಾಗಿ ಪ್ಲಾನ್ ಮಾಡಿದರೆ, ಅಂದರೆ ಸರಿಯಾಗಿ ಪ್ಲಾನ್ ಮಾಡೋದು ಅಂದರೆ ಈಗ ಜಾತಕ ನೋಡ್ತಾ ಇರತಕ್ಕಂಥದ್ದು ಅಂತೇಳಿ ಅರ್ಥ ಅಲ್ಲ. ಒಮ್ಮೆ ಆ ಗುರುಬಲ ಹೋದಂತೆಯಿಂದ ಪ್ರಮುಖವಾದಂತಹ ಘಟ್ಟಗಳಲ್ಲಿ ಗಮನಿಸಬೇಕು. ಜೊತೆಯಲ್ಲಿ ಮೂಲ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಗುರುಬಲ ಇದ್ದಾಗ ನಾವು ಹೇಗೆ ಜೀವನ ರೂಪಿಸಬೇಕು, ಗುರುಬಲ ಇಲ್ಲದೇ ಇದ್ದಾಗ ಹೇಗೆ ಜೀವನ ಮಾಡಬೇಕು ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ಗುರುಬಲ ಇಲ್ಲದೇ ಇದ್ದರೂ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿ ಇದ್ದಾಗ ಕರ್ಕಾಟಕ ರಾಶಿಯಲ್ಲಿ ಇರ್ಬೋದು, ಮೀನರಾಶಿಯಲ್ಲಿ ಇರ್ಬೋದು, ಅಥವಾ ಧನುರಾಶಿಯಲ್ಲೇ ಇರ್ಬೋದು, ಈಗ ಇದ್ದಾಗ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಿದ್ದಾಗ ನೀವು ಚಿಂತಿಸ್ತಕ್ಕಂತಹ ಕಾರಣ ಇಲ್ಲ ಗುರುಬಲ ಇಲ್ಲ ಅಂಥೇಳಿ. ಆ ಸಮಯದಲ್ಲಿ ಏನಾದರೂ ಮಾಡುವುದಕ್ಕೆ ಸಾಧ್ಯ. ಹಾಗೆ ಮೂಲ ಜಾತಕವನ್ನು ಗಮನಿಸಬೇಕು. ಗುರುಬಲ ಇಲ್ಲ ಅನ್ನತಕ್ಕಂಥ ಅಂಶವು ನಮಗೆ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನು ಆಗಿ ನಾವು ಆಪತ್ತಿಗೆ ಸಿಲುಕಿ ಹಾಕಿಕೊಳ್ತೀವಿ. ಆದ್ದರಿಂದ ಈ ಕುಂಭರಾಶಿಯವರು ಪ್ರಮುಖವಾಗಿ ಈ ಆರ್ಥಿಕ ವಿಚಾರಗಳಲ್ಲಿ ನೀವು ಹೊಸದಾಗಿ ಯಾವುದೇ ಒಂದು ಕೆಲಸವನ್ನು ಮಾಡತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಮುಂದೆ ಅಕ್ಟೋಬರ್ ನಂತರ ಒಳ್ಳೆಯ ಸಮಯ ಬರುತ್ತೆ, ಆ ಸಮಯದಲ್ಲಿ ಮಾಡಬಹುದು. ಅಂದರೆ ಆರ್ಥಿಕ ವಿಚಾರಗಳು ಏನೋ ಒಂದು ಹೊಸದಾಗಿ ಅಂಗಡಿ ಸ್ಥಾಪನೆ ಅಥವಾ ಇನ್ನಿತರ ಯಾವುದೋ ಒಂದು ಕ್ಷೇತ್ರಗಳಲ್ಲಿ ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಒಂದು ಆಟೋಮೊಬೈಲ್ಸ್ ಮಾಡ್ತಕ್ಕಂಥವ್ರಿಗೆ ಈ ರೀತಿ ಅವ್ರಿಗೆ ಏನೇನೋ ಇರುತ್ತೆ ಹೊಸದಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಒಳ್ಳೆಯ ಸಮಯ ಬಂದಾಗ ಆ ದಿಸೆಯಲ್ಲಿ ಆ ಕಾರ್ಯಪ್ರವೃತ್ತರಾಗುವುದರಿಂದ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಇದೆ. ಕುಟುಂಬದಲ್ಲಿ ಏನಾದರೂ ಪ್ರಮುಖವಾದಂತಹ ವಿಷಯಗಳಿದ್ದರೆ ಒಳ್ಳೆಯ ಸಮಯವನ್ನು ನೋಡಿ ಆ ಸಮಯದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೆಯ ಸಮಯವನ್ನು ನಾವು ನೋಡಿ ಮುಂದೆ ಮಾಡ್ತಾ, ಅಂದರೆ ಆಸ್ತಿ ವಿಚಾರಗಳು, ಆಸ್ತಿ ವಿಭಾಗ ತೆಗೆದಂತಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಆಸ್ತಿ ವಿಚಾರ ಮಾತುಕತೆ ಏನಾದರೂ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಅಥವಾ ಹಣಕಾಸಿನ ವಿಚಾರಗಳು ಏನಾದರೂ ಇದ್ದರೆ ಅಂತಹದ್ದನ್ನು ಸ್ವಲ್ಪ ಮುಂದಕ್ಕೆ ರಿಸ್ಕ್ ತಗೊಳ್ಳೋದು. ಅಂದರೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಕ್ಕೆ ರಿಸ್ಕ್ ತೆಗೆದುಕೊಳ್ಳತಕ್ಕಂತಹ ವ್ಯವಹಾರಗಳಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಜೊತೆಯಲ್ಲಿ 2ನೇ ಮನೆಯ ಮೇಲೂ 12ನೇ ಮನೆಯ ಗುರುವಿನ ದೃಷ್ಟಿ ಇರುತ್ತೆ. ಅಂದರೆ ಅವನು ರಕ್ಷಣೆಯನ್ನು ಮಾಡ್ತಾನೆ. ನಿಮಗೆ ಏನೋ ದೊಡ್ಡ ಮೊತ್ತದ ನಷ್ಟ ಆಗಬೇಕು ಅಂದಾಗ ಅವನು ರಕ್ಷಣೆಯನ್ನು ಮಾಡಿ ಆ ಮೂಲಕ ಅದರ ನಷ್ಟ ಆಗದೇ ಇದ್ದ ಹಾಗೆ ಅಥವಾ ಕಡಿಮೆ ನಷ್ಟ ಆಗುವ ರೀತಿಯಲ್ಲಿ ಗುರುವಿನ ದೃಷ್ಟಿ ನಿಮಗೆ ಉಂಟು ಮಾಡುತ್ತೆ. ಅಂದರೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ಅರ್ಥ. ಹಾಗಂತ
ನೀವು ರಿಸ್ಕ್ ತೆಗೆದುಕೊಳ್ಳತಕ್ಕಂತಹ ವ್ಯವಹಾರಕ್ಕೆ ಹೋಗಬಾರದು. ಯಾವುದೋ ಬದಲಾವಣೆ, ಇನ್ವೆಸ್ಟ್ಮೆಂಟು ಅಥವಾ ಖರೀದಿ ಇವೆಲ್ಲವನ್ನು ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ನಿಮ್ಮನ್ನು ನಂಬಿಸಿ ನಿಮಗೆ ಮೋಸ ಮಾಡತಕ್ಕಂತಹ, ಅಂದರೆ ಮೋಸ ಹೋಗತಕ್ಕಂತಹ ಲಕ್ಷಣಗಳು ಕೂಡ ಇರುವುದರಿಂದ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದುಡುಕಿ ಯಾವುದೇ ವ್ಯವಹಾರವನ್ನು ಮಾಡಬೇಡಿ. ದುಡುಕಿ ಹಣವನ್ನು ಕಳೆದುಕೊಳ್ಳತಕ್ಕಂತಹ ಲಕ್ಷಣಗಳು ಇರುವುದರಿಂದ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗಿರತಕ್ಕಂತಹ ವಿಚಾರ. ಇಲ್ಲಿ ಚತುರ್ಥ ಸ್ಥಾನ ಶುಕ್ರ ಇರುವುದರಿಂದ ಕೌಟುಂಬಿಕವಾಗಿ ಎಲ್ಲ ರೀತಿಯ ಒಂದು ಸಪೋರ್ಟ್ ನಿಮಗಿದ್ದೇ ಇರುತ್ತೆ. ಯಾವುದೇ ಕಷ್ಟ ಕಾಲ ಅಂದಾಗ ಕುಟುಂಬದ ಒಂದು ಸಹಾಯ, ಮಾರ್ಗದರ್ಶನ, ಬಂಧುಗಳ ಒಂದು ಸಹಾಯ, ಮಾರ್ಗದರ್ಶನ ಅಂತಕ್ಕಂಥದ್ದು ಆ ವಿಚಾರದಲ್ಲಿ ನೀವು ಅದೃಷ್ಟವಂತರು ಅಂತಲೇ ಹೇಳಬೇಕಾಗುತ್ತೆ. ಯಾವುದೋ ಒಳ್ಳೆಯ ಸಲಹೆ ಸೂಚನೆಗಳಿಂದ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುತ್ತೀರಿ. ಅದರಿಂದ ಈ ವಿಚಾರಗಳಿದೆ. ಆದರೆ ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ರೋಗ ಅನಾರೋಗ್ಯ ಸಮಸ್ಯೆ, 6ನೇ ಮನೆಗೆ ಗುರು ಬಂದಾಗ ಸ್ನಾಯು ಸಂಬಂಧಿತವಾದಂತಹ ರೋಗಗಳು, ಹಾರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ಬೆನ್ನು ಹುರಿಗೆ ಸ್ಪೈನಲ್ ಕಾರ್ಡ್ ಇದಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹದ್ದು ಇರುತ್ತೆ. ಅದರಿಂದ ಆರೋಗ್ಯವನ್ನು ಸೂಕ್ತವಾದಂತಹ ರೀತಿಯಲ್ಲಿ ಕಾಯ್ದುಕೊಳ್ಳತಕ್ಕಂಥದ್ದು ತುಂಬ ಒಳ್ಳೆಯದು. ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡತಕ್ಕಂತಹ ಒಂದು ಸಲಹೆಯನ್ನು ವೈದ್ಯರು ಕೊಡಬಹುದು. ಈ ಎಲ್ಲ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ವಿಷ್ಣು ಸಹಸ್ರನಾಮ ಈ ಕುಂಭರಾಶಿಯವರಿಗೆ ಉತ್ತಮವಾದಂತಹ ಒಂದು ಪರಿಹಾರ ಅಂತೇಳಿ ಹೇಳ್ಬೋದು. ಜೊತೆಯಲ್ಲಿ ವಿಷ್ಣು ಸಂಬಂಧಿತವಾದಂತಹ ದೇವಾಲಯಕ್ಕೆ, ಪುಣ್ಯಕ್ಷೇತ್ರಕ್ಕೆ ಈ ವರ್ಷದಲ್ಲಿ ತೀರ್ಥಯಾತ್ರೆಯನ್ನು ಮಾಡಿ ವಿಷ್ಣು ಸಂಬಂಧಿತವಾದಂತಹ ಮತ್ತು ಶಿವ ಸಂಬಂಧಿತವಾದಂತಹ ಒಂದು ಹೋಮ ಅಥವಾ ಪೂಜೆಯನ್ನು, ವಿಶೇಷ ಪೂಜೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಹನುಮಾನ್ ಚಾಲೀಸನ್ನು, ಹನುಮನ್ನನ ಒಂದು ಪೂಜೆ ಅರ್ಚನೆಯನ್ನು ನಿರಂತರವಾಗಿ ಮಾಡಿ ಇವೆಲ್ಲ ಮಾಡುವುದರಿಂದ ಕುಂಭರಾಶಿಯವರಿಗೆ ಇನ್ನೂ ಜೀವನದಲ್ಲಿ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.